ಮೈಸೂರು ಬೆಂಗಳೂರು ಹೆದ್ದಾರಿ ಅನುಕೂಲ ಆಗೋಂಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡಿದ್ದೀವಿ. ನವೀಕರಣಕ್ಕಾಗಿ ಫ್ಲೈಓವರ್ ಇರ್ಬೋದು, ಬೇರೆ ಬೇರೆ ಎಕ್ಸಿಟ್ ಎಂಟ್ರಿ ಟೋಲ್ ಗೇಟ್ ಇರ್ಬೋದು. ಅದಾಗಲೇ ಸುಮಾರು 700 ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟನ್ನು ಬಂದಿದೆ ಮೈಸೂರಿಗೆ. ಪ್ರಧಾನಮಂತ್ರಿ ಅವರು ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಮನಸ್ಸು ಮಾಡಿ ಆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಆಗಲೇ ಕೊಡಗು ಕ್ಷೇತ್ರದಲ್ಲಿ ಇವಾಗ ಇಡೀ ಕೊಡಗುವನ್ನು ಪ್ರವಾಸ ಮಾಡಿ ನಮ್ಮ ಏನು ಅಲ್ಲಿ ಕಮ್ಯುನಿಕೇಷನ್ಸಿನ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ನಿರ್ದಿಷ್ಟವಾದ ಟವರನ್ನು ಸಂಪೂರ್ಣವಾದ ಒಂದು ಸಮೀಕ್ಷೆಯನ್ನು ಮಾಡಿದ್ವಿ. ಆ ಲಿಸ್ಟನ್ನು ಕೂಡ ಕೊಟ್ಟಿದ್ವಿ. ಯಾಕಂದರೆ ಕೆಲವು ಕಡೆ ಪವರ್ ಇಲ್ಲ, ಕೆಲವು ಕಡೆ ಜನರೇಟರ್ ಇಲ್ಲ, ಕೆಲವು ಕಡೆ ಜನರೇಟರ್ ಇದೆ ಅದಕ್ಕೆ ಡೀಸೆಲ್ ಇಲ್ಲ, ಕೆಲವು ಕಡೆ ನಿರ್ಮಾಣನೇ ಮಾಡಿಲ್ಲ, ಕೆಲವು ಕಡೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ. ಸೊ ಅದಕ್ಕೆ ಒಂದು ಸಂಪೂರ್ಣವಾದ ಕಾರ್ಯಕರ್ತರ ಜೊತೆಗೆ ಒಂದು ಸಮೀಕ್ಷೆ ಮಾಡಿ ನಾವೇ ಸ್ವತಃ ಅಂದರೆ ಕಾರ್ಯಕರ್ತರ ಜೊತೆಗೆ ಆ ಕೆಲಸವನ್ನು ಮಾಡಿ ಅದು ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ದೀವಿ. NDRF ಮೂಲಕ ಸುಮಾರು 125 ಇಂದ 150 ಜಾಗಕ್ಕೆ ಏನು ತಡೆಗೋಡೆಗೊಳ್ಬೇಕಾಗಿದೆ ಅದರದ್ದು ಕೂಡ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ. ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಾಣೋದು ಈ ಮಾನವ ಏನು ವನ್ಯಜೀವಿ ಸಂಘರ್ಷ. ಒಂದು ವಾರನೂ ಹೋಗಲ್ಲ, ಏನೋ ಒಂದು ಆನೆ ಬರುತ್ತೆ ತೋಟಕ್ಕೆ, ಕಾಫಿ ತೋಟಕ್ಕೆ, ಅಥವಾ ಏನೋ ಅಲ್ಲಿ ಕೊಡಗುವಲ್ಲಿ ಇಲ್ಲಿ ಹುಣಸೂರು ಭಾಗದಲ್ಲೂ ಬರ್ತವೆ. ಸೊ ಇದೆಲ್ಲ ಅಲ್ಲಿ ಬೆಳೆಗಳ ನಾಶನೂ ಕೂಡ ಆಗುತ್ತೆ, ಜನರಿಗೂ ಕೂಡ ಒಂದು ರೀತಿ ಅವರ ಜೀವನನೂ ಕೂಡ ಇಟ್ಸ್ ಕಮಿಂಗ್ ಇನ್ ದ ವೇ, ಹಾರ್ಮ್ಸ್ ವೇ ಅಂತ. ಸೊ ಆ ನಿಟ್ಟಿನಲ್ಲೂ ಸಹ ಈ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕ್ಕೆ ನಮ್ಮ ಏನು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ, ಎನ್ವೈರ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಏನು ಮಿನಿಸ್ಟರ್ ಇದ್ದಾರೆ ಭೂಪೇಂದ್ರ ಯಾದವ್ಗೂ ಕೂಡ ಇನ್ನೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಮಿನಿಸ್ಟ್ರಿ ಟು ಮಿನಿಸ್ಟ್ರಿ ರೈಲ್ವೆ ಇದು ಬ್ಯಾರಿಕೇಡ್ ಬೈಯಿಂಗ್ ಆಗಲಿ, ಅದರ ಮೂಲಕ ಅದು ವೆಚ್ಚನೂ ಕೂಡ ಕಡಿಮೆ ಆಗುತ್ತೆ. ಆದ ನಂತರ ರೈಲ್ವೆ ಬ್ಯಾರಿಕೇಡಿಂಗ್ ಎಲ್ಲಕ್ಕಿಂತ ಯಶಸ್ವಿ ಆಗಿರುವಂಥದ್ದು ಒಂದು ಯೋಜನೆ. ಸೊ ಆ ನಿಟ್ಟಿನಲ್ಲಿ ಸುಮಾರು 294 ಕಿಲೋಮೀಟರ್ ಫಾರೆಸ್ಟ್ ಏನು ಬಾರ್ಡರ್ ಇದೆ ಕೊಡಗುಗೆ, ಅದು ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡಿಂಗ್ ಆಗಲಿ ಅಂತ, ಅಥವಾ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಮುಖ್ಯವಾದ ಜಾಗವನ್ನು ಗುರುತಿಸಿ ಅಲ್ಲಾದರೂ ಶುರು ಮಾಡೋಣ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಆ DPR ಅಲ್ಲಿ ರೆಡಿ ಆಗ್ತಾ ಇದೆ ಕೇಂದ್ರದಲ್ಲಿ. ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲಿ ಸಂಬಳ ಕಟ್ಟೋಕ್ಕೇ ಇಲ್ಲಿ ಏನೋ ದುಡ್ಡಿಲ್ಲ ಇಲ್ಲಿ ನಮ್ಮ ಸರ್ಕಾರದಲ್ಲಿ. ಅದಕ್ಕಾಗಿ ಅಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾಗಿರೋದು ಭಾಳ ಮುಖ್ಯ. ಯಾಕಂದರೆ ಎಷ್ಟೋ ಹಳೆ ಕಾಲದ ಬಿಲ್ಡಿಂಗ್ಗಳಿದ್ದಾವೆ, ಅದರದ್ದು ಸಹ ವೈಸ್ ಚಾನ್ಸಲರ್ ಜೊತೆಗೆ DPR ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ನಮ್ಮ ORIಯಲ್ಲಿ ಇರೋವಂಥದ್ದು ಏನು ಅಲ್ಲಿ ಹಳೆ ಕಾಲದ ಒಂದು ಸ್ಕ್ರಿಪ್ಚರ್ಸು ಏನು ಪಾಮ್ ಲೀಫಲ್ಲಿರೋವಂಥದ್ದು ಮ್ಯಾನ್ಯುಸ್ಕ್ರಿಪ್ಟ್ಸ್ ಎಲ್ಲ ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಅದೇನೂ ಆಗ್ತಾ ಇಲ್ಲ, ಲೀಕ್ ಬರ್ತಾ ಇದೆ ಆ ಬಿಲ್ಡಿಂಗಲ್ಲಿ. ಅದು ನಮ್ಮ ಅರಮನೆಯಲ್ಲಿರೋ ಅಂಬಾರಿ ಅಷ್ಟೇ ವ್ಯಾಲ್ಯೂ ಇದು ಆ ಮ್ಯಾನ್ಯುಸ್ಕ್ರಿಪ್ಟ್ಸ್ ಎಲ್ಲ. ಸೊ ಅದಕ್ಕಾಗಿಯೂ ಕೂಡ ಕೆಲಸ ಮಾಡಬೇಕಾಗಿದೆ.